ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ತಿನ್ನುವ ಅನ್ನದಲ್ಲಿ, ಕುಡಿಯುವ ನೀರಿನಲ್ಲಿ, ಬೀಸುವ ಗಾಳಿಯಲ್ಲಿ ಎಲ್ಲದರಲ್ಲಿ ಹುಳುಗಳದೇ ಕಾರುಬಾರು. ಚಿಕ್ಕ ಚಿಕ್ಕ ಮಕ್ಕಳ ಮೈ, ಕೈ, ಕಣ್ಣು, ಕಿವಿಗಳಲ್ಲೂ ಹುಳುಗಳು. ಮಲಗಿದ್ರೂ ಸಮಾಧಾನವಿಲ್ಲ. ಮೈ ತುಂಬ ತುರಿಕೆ, ಬಾಯಿ ತೆಗೆದ್ರೆ ಹುಳ ನುಗ್ತವೆ. ಈ ಜೀವನ ಹಿಂಡುವ ಹುಳಗಳ ದಾಳಿಯಿಂದಾಗಿ ರಾಯಚೂರು ನಗರದ 4 ಬಡಾವಣೆಗಳ ಜನರ ಬದುಕು ದುಸ್ತರವಾಗಿದೆ. ಆಶಾಪುರ ರಸ್ತೆಯ ಜನತಾ ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಮನೆಗಳ ಮೇಲೆ ಈ ಹುಳುಗಳು ದಾಳಿ ಇಡ್ತಾ ಇವೆ. ಇವುಗಳ ಹಾವಳಿಯಿಂದ ಜನ ತತ್ತರಿಸಿ ಹೋಗ್ತಿದ್ದಾರೆ. ಊಟಕ್ಕೆ ಕುಳಿತರೆ ರಾಶಿ ರಾಶಿಯಾಗಿ ಬಂದು ತಟ್ಟೆಯಲ್ಲಿ ಬೀಳುತ್ತವೆ. ಕುಡಿಯುವ ನೀರು, ಅಡುಗೆ ಪಾತ್ರೆ, ಹೀಗೆ ಎಲ್ಲೆಂದರಲ್ಲಿ ಈ ಹುಳುಗಳದೇ ಸಾಮ್ರಾಜ್ಯ. ಇದಕ್ಕೆ ಕಾರಣ ಆಶಾಪುರ ರಸ್ತೆಯಲ್ಲಿರುವ ಭಾರತೀಯ ಆಹಾರ ನಿಗಮದ ಈ ಗೋದಾಮುಗಳು. ಇಲ್ಲಿ ಸಂರಕ್ಷಿಸಿರುವ ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ, ಗೋಧಿ ಸೇರಿದಂತೆ ಆಹಾರ ಧಾನ್ಯಗಳಿಂದ ಈ ಹುಳು ಸಂತತಿ ವ್ಯಾಪಕವಾಗಿ ಬೆಳೆದು ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಹಿರಣ್ಣ ಅವರಿಂದ. ಹಿರಣ್ಣ ಅವರೇ, ನಾವೇ ನೋಡ್ತಾ ಇದ್ದೀವಿ ಇಲ್ಲಿ ದೃಶ್ಯದಲ್ಲಿ ಎಲ್ಲೆಂದರಲ್ಲಿ ಹುಳುಗಳು. ಮಕ್ಕಳ ಕಣ್ಣು, ಬಾಯಿ, ಕಿವಿ ಏನು ಬಿಡ್ತಾ ಇಲ್ಲ. ಯಾಕಿಂಗಾಗಿದೆ ಅಲ್ಲಿ? ಮೇಡಮ್, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಮೇಡಮ್. ಏನ್ ತೊಂದರೆ ಆಗಿದೆ? ಏನ್ ತೊಂದ್ರೆ ಅಂದ್ರೆ ಔಷಧ ಸರಿ ಹೊಡೆಯಲ್ಲ ಅವರು. ಅದೊಂದು ಏನಂದ್ರೆ ಎಲ್ಲ ಲಾಟು ಹಳೆ ನಿಟ್ಟು ಹಂಗೆ ಕಟ್ಟಿದ್ದಾರೆ. ಅದು ವೈದ್ಯದ ಗೋಡಂಬದಿಂದ ಹೊರಗ ಟ್ರಾನ್ಸ್ಪೋರ್ಟ್ ಮಾಡೋದಿಲ್ಲ. ಅದು ಸ್ಪ್ರೈ ಸರಿ ಮಾಡಲ್ಲ ಮೇಡಮ್. ಸ್ಪ್ರೈ ಸರಿ ಮಾಡೋದಿಲ್ಲ. ಅದು ಅಸಲ್ ಗೋಡಂದ ಕೇರ್ಲೆಸ್ ಅನ್ನೋದು ತಗೊಂಡಿಲ್ಲ ಅವರು. ಆ ಹೂಳ ನೋಡ್ ಸಾಯಂಕಾಲ 5-6 ಆಗೋದು ಚಿತ್ರ ಮೇಡಮ್. ಇರ್ಬೇಕೇನೋ ಡಬಲ್ ಬರ್ತಾವ ಮೇಡಮ್. ಅಲ್ಲ, ಹೆಂಗ್ ಸಮಸ್ಯೆ ಆಗ್ತಾ ಇದೆ? ಯಾವ ತರ ಇದೆಲ್ಲ ಹೆಂಗೂ ಕಮ್ಮಿ ಮಾಡಕ್ ಆಗ್ತಾ ಇಲ್ವಾ ನಿಮ್ಗೆ? ಯಾವ ತರ ಸಮಸ್ಯೆ ಆಗ್ತಾ ಇದೆ ನಿಮ್ಗೆಲ್ಲ? 2-3 ಸರಿ ಲೆಟರ್ ಕೊಟ್ಟು ಅವ್ರು ಕಡಿಮೆ ಮಾಡವಲ್ರಿ ಮೇಡಮ್. ಕಿವಿಯಾಗ, ಕೊಂಡಾಗ, ಬಾಯಾಗ, ಊಟ ಮಾಡಿದ್ರೆ ಊಟ ಮಾಡೋ ತಟ್ಟಾಗ ಫುಲ್ಲು ಬೀಳ್ತಾವ ಮೇಡಮ್. ಅಲ್ಲ, ಏನ್ ಹೇಳ್ತಾರೆ? ನೀವು ಲೆಟರ್ ಎಲ್ಲ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಏನ್ ಹೇಳ್ತಾರ ಅವರು? ಅವ್ರು ಏನ್ ಹೇಳ್ತಾರ ಮೇಡಮ್, ಮಾಡ್ತೀವ್ರಿ, ಆಯ್ತು ನಾವ್ ಮಾಡ್ತೀವ ಅಂತ ಹೇಳ್ತಾರ. ಅದಷ್ಟೇ ಸುಮ್ನೆ ಇರ್ತಾರ. ಮತ್ತೆ 1-2 ದಿನ ಸ್ವಲ್ಪ ಕಡಿಮೆ ಮಾಡಿದ್ರು. 1-2 ತಿಂಗಳ ಕೆಳಗ ಸ್ವಲ್ಪ ಕಡಿಮೆ ಮಾಡಿ ಫ್ರೈ ಹೊಡೆದು ಕಡಿಮೆ ಮಾಡಿದ್ರು. ಮತ್ತೆ ಬಾಳ ಆಗ್ಯಾವ ಮೇಡಮ್. ಓಕೆ, ಧನ್ಯವಾದ ಹಿರಣ್ಣ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ನಾಗರಾಜ್, ಸ್ಥಳೀಯರಾದಂತಹ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ನಾಗರಾಜ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಇದು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಈ ಹುಳಗಳ ಕರಕ್ ಸಾಕಾಗಿದೆ ಮೇಡಮ್. ಹಗಲು ರಾತ್ರಿ ಎಲ್ಲ ದಿನ ನಿತ್ಯ ಹೇಳ್ತಾ ಇದ್ರೆ ಅದು ನರ್ಕ ಆಗಿಬಿಟ್ಟಿದೆ ಮೇಡಮ್. ಅವ್ರು ಫುಲ್ ಯಾವಾಗ್ಲೂ ಗೋದಾಮ್ ಸ್ಟಾಕ್ ನಲ್ಲಿ ಹಂಗೆ ಮಾಡ್ತಾರ ಮೇಡಮ್. ಔಷಧ ಹೇಳ್ದಾಗ ಅಷ್ಟೇ ಹೊಡಿತಾರ ಒಟ್ಟು. ಮತ್ತೆ ಅವರು 1 ವಾರ 15 ದಿನ ಕಂಟ್ರೋಲ್ ಮಾಡ್ತಾರ, ಮತ್ತೆ ಬಿಟ್ಬಿಡ್ತಾರ ಮೇಡಮ್. ಅದೇ ಎಷ್ಟು ಬಡಾವಣೆ ಈ ತರ ನೋವು ಅನುಭವಿಸ್ತಾ ಇದೆ? ಈಗ 4-5 ವಾರ್ಡ್ಗಳಲ್ಲಿ ಮೇಡಮ್ ಗೊತ್ತು. 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾವ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರ ಮೇಡಮ್. ಅವರು ವೈದ್ಯಕೀಯಲ್ಲಿ ದಿನ ಹೋಗಿ ಸಾಕಾಗಿದೆ ಹೇಳಿ. ರಾತ್ರಿ ಆದ ಊಟದಲ್ಲಿ, ನೀರದಲ್ಲಿ ಎಲ್ಲ ಬಿಡ್ತಾವ ಮೇಡಮ್. ಏನ್ ಹೇಳಿದ್ರೆ ಕೇಳ್ತಾ ಇಲ್ಲ. ಅಲ್ಲ, ಎಷ್ಟು ಜನ ಮಕ್ಳಿರ್ತಾರೆ ಆ ಬಡಾವಣೆ ವಾರ್ಡ್ಗಳಲ್ಲಿ, ಎಷ್ಟು ಸಮಸ್ಯೆ ಆಗತ್ತೆ. ಯಾಕಂತೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ? ಅಟ್ಲೀಸ್ಟ್ ಬೇರೆ ಏನಾದ್ರೂ ಶಾಶ್ವತ ಕ್ರಮ ತಗೊಳಕ್ ಆಗಲ್ವಂತ ಅವ್ರ ಕೈಯಲ್ಲಿ? ಅವ್ರು ತಗೊಂತಿಲ್ಲ ಮೇಡಮ್. ಎಷ್ಟು ಸಲ ಹೇಳಿದ್ರೆ ಬಿ ಅವ್ರು ತಗೊಂತಿಲ್ಲ ಮೇಡಮ್. ಅವ್ರಿಗೆ ಹೇಳಿ ಸಾಕಾಗ್ಬಿಟ್ಟದ. ಹುಡುಗರಿಗೆಲ್ಲ ನಾವು ಎಷ್ಟು ಹುಡುಗರು 1000 ಗಟ್ಲೆ ಸ್ಲಮ್ ಏರಿಯಾ ಇದೆ ಮೇಡಮ್. ಇಲ್ಲಿ ಹುಡುಗರು ಜಗ್ಗಿ ಮಂದಿ ಇದಾರ. 4-5 ವಾರ್ಡ್ಗಳಲ್ಲಿ ಬರ್ತಾವ ಮೇಡಮ್ ಇದು. ಜನತಾ ಕಾಲೋನಿ ಹಿಂದ್ಗಡೆನೆ ಇದೆ ಮೇಡಮ್, ಅಟ್ಯಾಚ್ ಮಾಡಿ. ಅವ್ರು ಹೇಳಿ ನಾವು ಎಷ್ಟು ಸಲ ಹೇಳಿದ್ರೆ ಬಿ ಕೇಳೋದಿಲ್ಲ ಮೇಡಮ್. ಓಕೆ ನಾಗರಾಜ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ವೀಕ್ಷಕರೇ, ದೃಶ್ಯದಲ್ಲೇ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ. ಎಲ್ಲದರಲ್ಲೂ ಕೂಡ ಈ ಹುಳುಗಳ ಹಾವಳಿ ಇದೆ. ಅಲ್ಲಿರುವಂತಹ ಆಹಾರ ನಿಗಮದ ಗೋದಾಮೇ ಈ ಪ್ರಮುಖ ಕಾರಣ ಆಗಿದೆ ಈ ಸಮಸ್ಯೆಗೆ. ಆದರೆ ಅಧಿಕಾರಿಗಳು ಮಾತ್ರ ಅದೇ ನಿದ್ದೆ ಹೊಡಿತಾ ಇದ್ದಾರೆ, ಇನ್ನೂ ಎಚ್ಚರಗೊಂಡಿಲ್ಲ. ಆಗಾಗ ಸ್ವಲ್ಪ ಎಚ್ಚರ ಆಗ್ತಾರೆ, ಮತ್ತೆ ನಿದ್ದೆಗೆ ಜಾರ್ತಾ ಇದ್ದಾರೆ. ಆದರೆ ನಮ್ಮ ಸಮಸ್ಯೆಯನ್ನು ಸ್ವಲ್ಪ ಆಲಿಸ್ರಿ ಅಂತ ಅಲ್ಲಿನ 4 ವಾರ್ಡ್ ಜನ ಹೇಳ್ತಿದ್ದಾರೆ. ಮಕ್ಕಳ ಕಣ್ಣೊಳಗೆ ಹೋಗ್ತಾ ಇದೆ, ಕಿವಿಯೊಳಗೆ ಹೋಗ್ತಾ ಇದೆ, ಸಾಕಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ಅವರಿಂದ. ಗುರುರಾಜ್, ದೃಶ್ಯದಲ್ಲೇ ನೋಡ್ತಾ ಇದ್ದೀವ್ರಿ, ಮಕ್ಕಳು ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದಾರೆ ಅಂತ. ತಿನ್ನೋ ಅನ್ನದಲ್ಲಿ ಬಿಡ್ತಾ ಇಲ್ಲ, ಕುಡಿಯೋ ನೀರಲ್ಲಿ ಹುಳುಗಳಿವೆ. ಏನ್ ಮಾಡ್ತಾ ಇದ್ದಾರೆ? ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಏನ್ ಕತೆ? ಖಂಡಿತ ಮಾವನ, ಇದೇ ಪ್ರಶ್ನೆಯನ್ನ ಬಡಾವಣೆ ಜನ ಪದೇ ಕೇಳ್ತಾ ಇದ್ದಾರೆ. ಇದು ಹಲವಾರು ವರ್ಷಗಳಿಂದ ಏನಂದ್ರೆ, ಈಗ ಭಾರತೀಯ ಆಹಾರ ನಿಗಮ FCI ಗೋದಾಮ್ಗಳೇನಿದಾವೆ, ಸುಮಾರು ಲಕ್ಷಾಂತರ ಮೆಟ್ರಿಕ್ ಟನ್ ಇಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ದಾಸ್ತಾನು ಮಾಡ್ತಿದ್ದಾರೆ. ವಿಶೇಷವಾಗಿ ಪಂಜಾಬ್, ಹರಿಯಾಣದಿಂದ ಬರುವಂತಹ ದಾಸ್ತಾನನ್ನ ವರ್ಷಗಟ್ಟಲೆ ಇಲ್ಲಿ ರೀತಿ ಸಂಗ್ರಹ ಮಾಡೋದ್ರಿಂದ ಈ ಕೀಟಗಳ ಬಾಧೆ, ನುಸಿ ಹುಳಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ಸುಮಾರು 2-3 ಕಿಲೋಮೀಟರ್ ವರೆಗೆ ಇದರ ಹುಳಗಳನ್ನು ವ್ಯಾಪಿಸ್ತಾ ಇದ್ದಾವೆ. ಸಂಜೆ 5 ಗಂಟೆ 6 ಗಂಟೆ ಆಗ್ತಿದ್ದಂಗೆ ತಂಪು ವಾತಾವರಣ ಮೂಡುತ್ತೆ. ಆ ಸಂದರ್ಭದಲ್ಲಿ ದಾಳಿ ಇಡುವಂತ ಈ ಹುಳಗಳೇನಿದೆ, ಮನೆ
ಬಾಗ್ಲಿ ಹಾಕಿ ವಿಂಡೋ ಮುಚ್ಚಿ ಎಲ್ಲ ಕಡೆ ಮುಚ್ಚಿದ್ರು ಕೂಡ, ಕ್ಲೋಸ್ ಮಾಡಿದ್ರು ಕೂಡ ಮನೆಯಲ್ಲಿ ಬರ್ತವೆ. ಏನು ಊಟ ತಟ್ಟೆ ಆಗಿರ್ಬೋದು, ಅಕ್ಕಿ ಡಬ್ಬೆ ಆಗಿರ್ಬೋದು, ನೀರಾಗಿರ್ಬೋದು, ಕಣ್ಣಲ್ಲಿ ಎಲ್ಲಿ ಬಂತಲ್ಲಿ ನೀವು ರಾತ್ರಿ ಮಲಗಿದ್ರೆ ಬೆಳಕರದ್ರೊಳಗೆ ನೀವು ಹಾಸಿಗೆ ಸುತ್ತಲೂ ಕೂಡ ಹುಳುಗಳಿರ್ತವೆ. ಈ ಹುಳುಗಳಿಂದ ಈ 4-5 ಬಡಾವಣೆಗಳ ಜನರು ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಭಾರತೀಯ ಆಹಾರ ನಿಗಮದ FCI ಗೋದಾಮಿನ ಅಧಿಕಾರಿಗಳು ಏನು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಗೋದಾಮು ಸುತ್ತ ಔಷಧಿಯನ್ನ ಸಿಂಪಡಣೆ ಮಾಡಬೇಕಾಗಿತ್ತು. ಆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇಲ್ಲ. ಈ ಹುಳುಗಳನ್ನ ತಡೆಗಟ್ಟಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಹುಳುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದು ಏನಂದ್ರೆ ಚಿಕ್ಕ ಮಕ್ಕಳಲ್ಲಿ ಹಲವಾರು ರೋಗಗಳು ಕೂಡ ಬರ್ತಾ ಇದಾವೆ. ಸಂಜೆ ಹೊತ್ತಲ್ಲಿ ಯಾರಾದ್ರೂ ಗಾಡಿ ಮೇಲೆ ಹೋದ್ರೆ ಆ ಬಡಾವಣೆಯಲ್ಲಿ ಅಡ್ಡಾಡ್ತಿದ್ರೆ ಕಣ್ಣಲ್ಲಿ ಬೀಳ್ತವೆ. ಮೊನ್ನೆ ಇತ್ತೀಚೆಗಷ್ಟೇ ಅದೇ ಬಡಾವಣೆಯಲ್ಲಿ ಒಬ್ಬ ರಾತ್ರಿ ಮಲಗಿದೆ ಅಂತ ಒಬ್ಬ ಚಿಕ್ಕ ಮಗುವಿನ ಒಂದು ಕಿವಿಯಲ್ಲಿ ಮೊಟ್ಟೆಗಳು ಇಟ್ಟಿದ್ದು, ಅದನ್ನ ಆಸ್ಪತ್ರೆ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರಿಸಿದಾಗಲೇ ಗೊತ್ತಾಗಿದ್ದು ತಂದೆ ತಾಯಿಗಳಿಗೆ ಈ ಹುಳುಗಳು ಬೆಳಕರದ್ರೊಳಗೆ ಆ ಬಾಲಕನ ಅಂದ್ರೆ ಆ ಮಗುವಿನ ಕಿವಿಯಲ್ಲಿ ಮೊಟ್ಟೆ ಇಟ್ಟಿದ್ದು. ಹೀಗಾಗಿ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಗೋದಾಮಿನ ಅಧಿಕಾರಿಗಳ ಬೇಜವಾಬ್ದಾರಿನೇ ಕಾರಣ ಅಂತ ಹೇಳ್ಬೋದು. ಇದು ಅಲ್ಲಿರುವಂತ ದಾಸ್ತಾನನ್ನ ಸುರಕ್ಷಿತವಾಗಿ ಸಂಗ್ರಹ ಮಾಡ್ಲಿಕ್ಕೆ ಸರ್ಕಾರದಿಂದ ಕೂಡ ಸಾಕಷ್ಟು ಅನುದಾನ ಬರುತ್ತೆ, ಔಷಧಿ ಸಿಂಪಡಣೆ ಕೂಡ ಅನುದಾನ ಬರುತ್ತೆ. ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಕೂಡ ಒಂದು ಈ ಪ್ರಶ್ನೆ ಕಾಡ್ತಾ ಇದೆ. ಅಲ್ಲಿ ಯಾರೊಬ್ಬ ಅಧಿಕಾರಿಗಳು ಕೂಡ ನಾವು ಅಂದ್ರೆ ಅವ್ರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಗೋದಾಮ್ನೊಳಗೆ ನಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಇದು ಇರೋದ್ರಿಂದ ನಾವು ಮೇಲಧಿಕಾರಿಗಳೇ ಮಾತಾಡ್ಬೇಕು, ನಾವು ಇಲ್ಲಿ ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಕೂಡ ಕೇಳಿದ್ವಿ, ಅವರು ಕೂಡ ಒಂದು ಬೇಜವಾಬ್ದಾರಿಯಾದಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಈ ಬಡಾವಣೆಗಳ ಜನ ಒಂದು ನಿರ್ಧಾರ ಮಾಡಿದ್ದಾರೆ, ಇಲ್ಲಿರುವಂತ ಹುಳುಗಳನ್ನ ಸಂಗ್ರಹ ಮಾಡಿ ನಾವು ಎಲ್ಲಾ ಸರ್ಕಾರಿ ಕಚೇರಿಗೆ ಬಿಡ್ತೇವೆ, ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಮಾಡ್ಲಿ ಅನ್ನುವಂಥದ್ದು. ನಮಗಾಗ್ತಿರುವಂತ ಒಂದು ಹಿಂಸೆ ಏನಿದೆ ಅವರು ಕೂಡ ಅನುಭವಿಸ್ಲಿ ಅನ್ನುವಂತ ಒಂದು ನಿರ್ಧಾರಕ್ಕೆ ಈಗ ಬಂದಿದ್ದಾರೆ. ನಾಳೆ ಒಂದು ಬೃಹತ್ ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದಾರೆ. ಭಾವನಾ, ಧನ್ಯವಾದ ಗುರುರಾಜ್ ಎಲ್ಲ ಮಾಹಿತಿಗಾಗಿ.